ಯಾರಾದರೂ ಬಂದು ನಮ್ಮ ಹತ್ರ ಕಷ್ಟ ಅಥವಾ ಅವ್ರ ಸಿಚುಯೇಷನ್ ಏನಾದರೂ ಹೇಳಿಕೊಂಡಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಹೇಳಿ? ಓ ಹೌದಾ, ಹಾಗಾಗಿತ್ತಾ, ಓ ಓಕೆ ಸರಿ ನಾವು ಬರ್ತೀವಿ ಅಂತ ಹೊರಟು ಬಿಡ್ತೀವಿ ಅಲ್ವಾ? ಆದರೆ ಕೆಲವು ವ್ಯಕ್ತಿಗಳಿರ್ತಾರ್ರಿ, ಅವ್ರು ಹೇಗೆ ಅಂದರೆ ಯಾರಾದರೂ ಏನಾದರೂ ಕಷ್ಟ ಸುಖಗಳನ್ನು ಹೇಳಿದ್ರೆ ಅಥವಾ ಅವರ ಸಂದಿಗ್ಧ ಪರಿಸ್ಥಿತಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಅಂತಹ ವ್ಯಕ್ತಿಗಳನ್ನು ಸಮಾನ ಮನಸ್ಕರರು ಅಂತ ಕರಿತೀವಿ. ಅವರು ಪರಕಾಯ ಪ್ರವೇಶ ಮಾಡ್ತಾರೆ ಅಂತಾರಲ್ಲ, ಹಾಗೆ ಅವರ ಸ್ಥಾನದಲ್ಲಿ ನಿಂತು ಅವರ ನೋವೇನು, ಅವರ ಸಿಚುಯೇಷನ್ ಏನು, ಆ ರೀತಿಯ ಸಿಚುಯೇಷನ್ ನಮಗೆ ಬಂದುಬಿಟ್ಟಿದ್ರೆ ಏನು ಗತಿ, ಈ ರೀತಿ ಯೋಚನೆ ಮಾಡೋಂತಹ ವ್ಯಕ್ತಿಗಳು ನಿಮಗೇನಾದರೂ ಫ್ರೆಂಡ್ ಆಗಿದ್ದರೆ ಅಥವಾ ನಿಮ್ಮ ಸಂಬಂಧಿಕರಾಗಿದ್ದರೆ ರಿಯಲಿ ನೀವೆಲ್ಲರೂ ತುಂಬಾ ಲಕ್ಕಿ. ಏಕೆಂದರೆ ರೇರ್ ಪೀಪಲ್ ಬೇರೆಯವರ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು ತುಂಬ ತುಂಬ ಕಡಿಮೆ ಜನ. ಇಲ್ಲಿ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೆಲವು ಸಂಬಂಧಿಕರಾಗಿರ್ಬೋದು, ಕೆಲವು ಸ್ನೇಹಿತರಾಗಿರ್ಬೋದು, ನಮಗೆ ಕೆಲವು ಕಾರ್ಯಕ್ರಮಗಳಿಗೆ ಇನ್ವಿಟೇಷನ್ ಕೊಡ್ತಾರೆ ಬರಬೇಕು ಅಂತ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾನು ಇರೋನೊಬ್ಬ ಓಡಾಡೋದಕ್ಕಾಗೋದಿಲ್ಲ, ಫೋನಲ್ಲೇ ಕರಿತಾ ಇದ್ದೀನಿ ಬಂದುಬಿಡು ಅಂತ. ಇವ್ರಿಗೆ ಅರ್ಥ ಆಗ್ಬಿಡುತ್ತೆ, ಏಕೆಂದರೆ ಸಿಚುಯೇಷನ್ ಎಕ್ಟಿಕ್ ಆಗಿರುತ್ತೆ, ಪರಿಸ್ಥಿತಿ ಎಲ್ಲ ಪ್ರೆಷರ್ ಆಗಿರುತ್ತೆ. ನಾನು ಯಾಕೆ ಅವ್ರಿಗೆ ಒತ್ತಡ ಕೊಡಬೇಕು, ಓಟ್ಬಿಟ್ಟು ಹೋಗಿ ಎಲ್ಲ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಮುತುವರ್ಜಿ ವಹಿಸಿ ಮುಂದಾಳತ್ವ ವಹಿಸಿ ನಗ್ನಗ್ತಾ ಮಾತಾಡಿಕೊಂಡು ಯಶಸ್ವಿ ಮಾಡಿಬಿಟ್ಟು ಬರೋಣ ಅವ್ರ ಕಾರ್ಯಕ್ರಮವನ್ನು ಅಂತ ಹೇಳಿ ನಗನಗತಾ ಹೋಗಿ ಅವ್ರ ಮನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಂತ್ಕೊಂಡು ಭಾಗವಹಿಸಿ ಎಲ್ಲರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಬಿಟ್ಟು ಬರ್ತಾರೆ. ಇದು ಏನಾಗ್ಬಿಡುತ್ತೆ ಅಂದರೆ, ಕರೆದ ತಕ್ಷಣ ಹೋಗ್ತೀವಲ್ಲ ಈ ಸಮಾನ ಮನಸ್ಕರರು, ಅವ್ರನ್ನ ತುಂಬ ಚೀಪಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗ್ಬೋದು. ಏಕೆಂದರೆ ಕರೆದ ತಕ್ಷಣ ಬರ್ತಾರೆ ಬಿಡ್ರಿ ಅವರೇನು ಅಂತ ಅಲ್ಲಿ ಮಹತ್ವವನ್ನು ಕಳ್ಕೊಂಡ್ಬಿಡ್ತೀವಿ. ಕೆಲವೊಂದು ಸಾರಿ ಕಾಯುವಿಕೆಯಲ್ಲಿ ಒಂದು ಮಹತ್ವ ಇರುತ್ತೆ, ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಯಾವಾಗ ನಾವು ಬೇಕಂದಾಗ ಸಿಕ್ಬಿಡ್ತೀವಿ, ಕರೆದಾಗ ಹೋಗ್ಬಿಡ್ತೀವಿ, ನಮ್ಮ ವ್ಯಾಲ್ಯೂ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಎಲ್ಲರೂ ವ್ಯಾಲ್ಯೂ ಕಡಿಮೆ ಮಾಡ್ಕೋತಾರೆ ಅಂತ ತಿಳ್ಕೊಬೇಡಿ. ಕೆಲವರು ಅರ್ಥ ಮಾಡ್ಕೊಳ್ಳೋಂತಹ ವ್ಯಕ್ತಿಗಳು ತುಂಬಾ ಗೌರವವನ್ನು ಕೊಡ್ತಾರೆ. ಏಕೆಂದರೆ ನನ್ನ ಸ್ನೇಹಿತ ಅಥವಾ ನನ್ನ ಸಂಬಂಧಿಕ ಕರೆದ ತಕ್ಷಣ ಬಂದು ನಿಂತ್ಕೊಂಡು ಓಡಾಡಿಕೊಂಡು ಸಂತೋಷವಾಗಿ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾನೆ ಅಂತ. ಆದರೆ ಎಲ್ಲರೂ ಆ ರೀತಿ ಅರ್ಥೈಸ್ಕೊಳ್ಳೋದಿಲ್ಲ. ಇವನಾ ಅಯ್ಯೋ ಕರೆದಿದ ತಕ್ಷಣ ಬರ್ತಾನೆ ಬಿಡಿ, ತಲೆನೇ ಕೆಡಿಸ್ಕೊಳ್ಳೋಗಿಲ್ಲ ಅನ್ನೋ ಒಂದು ಕೀಳು ಮನೋಭಾವನೆಯಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಕರೆದ ತಕ್ಷಣ ಹೋಗೋದನ್ನ ಅವಾಯ್ಡ್ ಮಾಡಿ.